ಬೆನಕನ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಎಂದು ಪ್ರಾರಂಭ ಮತ್ತು ಇದರ ಮಹತ್ವವೇನೆಂದು ತಿಳಿಯೋಣ. ಸೆಪ್ಟೆಂಬರ್ 2 ಬೆಳಗ್ಗೆ 5:22 ಅಮಾವಾಸ್ಯೆ ಪ್ರಾರಂಭವಾದರೆ ಸೆಪ್ಟೆಂಬರ್ 3 ಬೆಳಗ್ಗೆ 7:25 ಮುಕ್ತಾಯವಾಗುತ್ತದೆ ಬೆನಕನ ಅಮಾವಾಸ್ಯೆ. ಜನ್ಮ ಜನ್ಮದ ದರಿದ್ರಗಳನ್ನು ತೊಲಗಿಸಲು, ಅಖಂಡ ಐಶ್ವರ್ಯ ಪ್ರಾಪ್ತಿಗಾಗಿ, ಎಲ್ಲಾ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ತುಂಬಾ ಶಕ್ತಿಶಾಲಿಯಾದ ಈ ಅಮಾವಾಸ್ಯೆ ದಿನದಂದು ದುರ್ಗಾಶಕ್ತಿ ದೇವಸ್ಥಾನಕ್ಕೆ ಮೊಸರನ್ನವನ್ನು ನೈವೇದ್ಯವಾಗಿ ಇಡಿ. ಆ ನೈವೇದ್ಯವನ್ನು ತಾವು ಸ್ವೀಕರಿಸಿ ಹಾಗೆ ಬಂದಿರುವ 5 ಜನಕ್ಕೆ ಪ್ರಸಾದವನ್ನು ನೀಡಿ. ದುರ್ಗಾಶಕ್ತಿಯ ದೇವಸ್ಥಾನಕ್ಕೆ ಕುಂಕುಮ ಅರ್ಚನೆ ಮಾಡಿಸಿ ಅಥವಾ ನಿಂಬೆಹಣ್ಣಿನ ಹಾರವನ್ನು ನೀಡಿ ದೇವಸ್ಥಾನದ ಮುಂದೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ. ಇದರಿಂದ ನಿಮ್ಮ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಈ ಶಕ್ತಿಶಾಲಿ ಅಮಾವಾಸ್ಯೆಯು ಸೋಮವಾರ ಬಂದಿದ್ದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಆದ್ದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ 3 ಪ್ರದಕ್ಷಿಣೆಯನ್ನು ಹಾಕಬೇಕು. 2 ಕಾಗೆಗಳು ಇದೇ ಸೋಮಾವತಿ ಅಮಾವಾಸ್ಯೆಯಂದು ಶಿವನಿಗೆ ಪ್ರದಕ್ಷಿಣೆ ಹಾಕಿದ್ದರಿಂದ ಪ್ರಮಾದ ಗಣದಲ್ಲಿ ಸ್ಥಾನ. ಶಿವಮಹಾಪುರಾಣ ಕಾಶಿಖಂಡದಲ್ಲಿ ಹೇಳಿದ್ದಾರೆ. ಒಂದು ಕಪ್ಪು ಇರವೆ ಅದಕ್ಕೆ ತಿಳಿಯದೆ ಶಿವನಿಗೆ 3 ಪ್ರದಕ್ಷಿಣೆ ಹಾಕಿದ್ದರಿಂದ ಅದರ ಮುಂದಿನ ಜನ್ಮದಲ್ಲಿ ಕಾಶಿರಾಜನ ಪುತ್ರಿಯಾಗಿ ಜನಿಸಿತು. ಕಾಗೆ ಮತ್ತು ಇರುವೆ ಅದ್ಭುತವಾದ ಜನ್ಮ ಪಡೆಯಲು ಅಮಾವಾಸ್ಯೆಯು ಸೋಮವಾರ ಜೊತೆಗೆ ಬಂದಿದ್ದರಿಂದ ಈ ಅಮಾವಾಸ್ಯೆ ದಿನದಂದು ಎತ್ತಿಗೆ ಬೆಲ್ಲದ ರೀತಿಯ ಆಹಾರವನ್ನು ನೀಡಬೇಕು. ಮದುವೆ ಬಗ್ಗೆಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಎತ್ತಿಗೆ ಬೆಲ್ಲದ ಆಹಾರವನ್ನು ನೀಡಬೇಕು. ಈ ಅಮಾವಾಸ್ಯೆ ದಿನದಂದು ತಪ್ಪದೆ ಮನೆಗೆ ದರ್ಬೆ ಕಡ್ಡಿಯನ್ನು ತನ್ನಿ. ದರ್ಬೆ ಬೆರೆಸಿದ ನೀರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ. ಇದರಿಂದ ಅಖಂಡ ಧನಲಾಭ ಪ್ರಾಪ್ತಿಯಾಗುತ್ತದೆ. ಬೆಳಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಫೋಟೋದ ಮುಂದೆ ತುಪ್ಪದ ದೀಪವನ್ನು ತಪ್ಪದೆ ಹಚ್ಚಿ ಹಾಗೆ ಪಚ್ಚೆ ಕರ್ಪೂರದಿಂದ ಆರತಿಯನ್ನು ಬೆಳಗಿರಿ. ಹಳ್ಳಿ ಮರಕ್ಕೆ ಈ ಅಮಾವಾಸ್ಯೆಯ ದಿನದಂದು 108 ಪ್ರದಕ್ಷಿಣೆಯನ್ನು ಹಾಕಿದರೆ ಅದ್ಭುತವಾದ ಫಲಿತಾಂಶವನ್ನು ಪಡೆಯಬಹುದು.